ವಿಭಾಗ ಹಾಗೂ ಗುಂಡಾಲ್ ಜಲಾಶಯಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಹಾಳಾಗಿದ್ದು ಹಲವಾರು ಬಾರಿ ಮನವಿ ಮಾಡಿದರೂ ಕೂಡ ಅಭಿವೃದ್ಧಿಪಡಿಸಲು ವಿಫಲವಾದ ಶಾಸಕ ಹಾಗೂ ಸಂಬಂಧಪಟ್ಟ ಇಲಾಖೆ ವಿರುದ್ಧ ಕರ್ನಾಟಕ ರಾಜ್ಯ ರೈತ ಸಂಘ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ದೊಡ್ಡಿಂದುವಾಡಿ ಹಾಗೂ ಸಿಂಗನಲ್ಲೂರು ಶಾಖೆಗಳ ರೈತರು ಭಿಕ್ಷೆ ಎತ್ತುವ ಚಳವಳಿ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕಾಮಗೆರೆ, ಸಿಂಗನಲ್ಲೂರು ಮತ್ತು ದೊಡ್ಡಿಂದುವಾಡಿ ಪ್ರದೇಶದಲ್ಲಿ ರೈತರು ಬೇಡಿಕೆಯೊಂದಿಗೆ ಮನೆ ಮನೆಗೆ ತೆರಳಿ ಭಿಕ್ಷೆ ಸಂಗ್ರಹಿಸಿ ಬಳಿಕ ದೊಡ್ಡಿಂದುವಾಡಿ ಗ್ರಾಮದ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಲೋಕೋಪಯೋಗಿ ಇಲಾಖೆಯ ಎಇಇ ಪುರುಷೋತ್ತಮ್, ಎಇ ಸುರೇಂದ್ರ, ಜಿಲ್ಲಾ ಪಂಚಾಯಿತಿ ಉಪವಿಭಾಗ ಎಇಇ ಕುಮಾರ್, ಇಂಜಿನಿಯರ್ ಮಂಜು, ಕಬಿನಿ ಇಲಾಖೆಯ ಎಇ ರಾಮಕೃಷ್ಣ ಹಾಗೂ ಪಿಡಿಒ ಮರಿಸ್ವಾಮಿ ಭೇಟಿ ಕೊಟ್ಟು ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿದರು. ಎಚ್ಚರ ತಗೊಂಡಿರಪ್ಪ, ನೀ ಎಚ್ಚರ ತಗೊಂಡು ಸರ್ಕಾರಕ್ಕ ಮೋಸ ಮಾಡಿದ್ರೆ ಹೆಂಗೆ? ಸರ್ಕಾರ ಅಂದ್ರೆ ನಾವೇ, ಸರ್ಕಾರ ಅಂದ್ರ ಸಿದ್ದರಾಮಯ್ಯನಲ್ಲ, ನಾವು ಪ್ರಜೆಗಳೇ ಪ್ರಭುಗಳು. ಹಾಗಾಗಿ ಎಚ್ಚರ ತಕತಾ ಇದ್ದೀರಿ. ನಿಮಗ್ ಮಾತ್ರ ಹೇಳ್ತಾ ಇಲ್ಲ, ಇಲ್ಲಿ ಎಷ್ಟು ಜನ ಸ್ಟಾಫು ಎಚ್ಚರ ತಕತಾ ಇದ್ದೀರಿ. ನಾವೆಲ್ಲರೂ ಕೇಂದ್ರ ಸ್ಥಾನದಲ್ಲಿ ಇರ್ಬೇಕು ಅಂತ ಕಾನೂನು ನಿಮ್ಗೆ ಸೂಚನೆ ಕೊಟ್ಟಿಲ್ವಾ? ಅಂತ ನೀವು ಏನ್ ಮಾಡ್ತಾ ಇದ್ದೀರಿ? ಉಲ್ಲಂಘನೆ ಮಾಡ್ತಾ ಇಲ್ವಾ? ಕಟ್ಕಟ್ಟ ಮೇಲೆ ನಿಲ್ಸವ ಅಲ್ಲ, ಸಿಸಿ ಕ್ಯಾಮ್ರಾ ವರ್ಕ್ ಮಾಡ್ತಾ ಇದೆಯಾ? ಮತ್ತೆ ಯಾಕೆ ಗೊತ್ತಾ? ಸಾಕ್ಷಿ ಅದೇ ಸಾಕು ನಿಮ್ಗೊಳಗ. ಕೇಂದ್ರ ಸ್ಥಾನದಲ್ಲಿದ್ದು ಜನರ ಸೇವೆ ಮಾಡಿ. ಇಲ್ಲ ಎಚ್ಚರ ಬೇಡ ಅಂತ ಅನ್ಬಿಟ್ಟು ಹೋಗಿ ಎಲ್ಲಿರ್ಬೇಕು ಅಲ್ಲಿ ಎಚ್ಚರ ವಾಪಸ್ ಸರ್ಕಾರ ಕೊಡಿ. ಇಷ್ಟು ದಿನ ಎಷ್ಟು ತಕೊಂಡಿರ್ತೀರಿ ಅಷ್ಟ. ಹೇಳಿ ಕರ್ಸ್ಕೊತೀವಿ, ನೀವು ಬನ್ನಿ ಅಲ್ಲಿಗೆ. ಈ ವೇಳೆ ಜಿಲ್ಲಾ ರೈತ ಸಂಘದ ಕಾರ್ಯಾಧ್ಯಕ್ಷ ಶೈಲೇಂದ್ರ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಪೆರಿಯಾನಾಯಗಮ್ಮ, ಮಧುವನಹಳ್ಳಿ ಬಸವರಾಜ್, ಅಣಗಳ್ಳಿ ಘಟಕದ ಕೀರ್ತಿ ಲಾರೆನ್ಸ್, ತಾಲೂಕು ಯುವ ಘಟಕ ಅಧ್ಯಕ್ಷ ವಾಸು, ದೊಡ್ಡಿಂದುವಾಡಿ ಘಟಕದ ವಸಂತಕುಮಾರ್, ಸುರೇಂದ್ರ, ಮನುಗೌಡ, ರವಿ, ನಾಗೇಂದ್ರ, ಶಿವರಾಮ್, ಗೋವಿಂದರಾಜ್, ನಂದೀಶ್, ಅಬ್ದುಲ್ ಖಾದಿರ್, ಸಿಂಗನಲ್ಲೂರು ಘಟಕ ಅಧ್ಯಕ್ಷ ಬಿಟ್ಟೇಗೌಡ, ಆರ್ ಅರೂಪದರಾಜ್, ಜಾನ್ ಜೋಸೆಫ್ ಸೇರಿ ಅನೇಕರು ಭಾಗವಹಿಸಿದ್ರು. ಭಿಕ್ಷೆ ಚಳುವಳಿಯಲ್ಲಿ ರೈತರು ಒಟ್ಟು 3,555 ಸಂಗ್ರಹಿಸಿದ್ದು, ಅದರಲ್ಲಿ ಲೋಕೋಪಯೋಗಿ, ನೀರಾವರಿ ಮತ್ತು ಜಿಲ್ಲಾ ಪಂಚಾಯಿತಿ ಇಲಾಖೆಗೆ ತಲಾ 1,185 ಸರ್ಕಾರಕ್ಕೆ ಹಿಂತಿರುಗಿಸಲು ಮುಂದಾದರು. ಅಧಿಕಾರಿಗಳು ಮೊತ್ತವನ್ನು ಸ್ವೀಕರಿಸಲು ನಿರಾಕರಿಸಿದ ಪ್ರಸಂಗ ಕೂಡ ಜರುಗಿದೆ.